ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯಲಹಂಕಕ್ಕೆ ಬಂದಿದ್ದೆ. ನಮ್ಮ ಅಮ್ಮಗೆ ಇಲ್ಲಿ ಯಲಹಂಕದಲ್ಲಿ ಮೀಟಿಂಗ್ ಹಾಕಿದ್ರು. ಅವ್ರನ್ನ ಡ್ರಾಪ್ ಮಾಡಿ ಮತ್ತು ನನ್ನ ಫ್ರೆಂಡು ಡಿಗ್ರಿ ಫ್ರೆಂಡ್ ಶಂಕರ್ ಅವ್ನು ಮೀಟ್ ಮಾಡೋಣ ಅಂದ್ಬಿಟ್ಟು ಬಂದ್ವಿ. ಅವನು ಸಿಕ್ತ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ನಮಸ್ಕಾರ ಗುರುಗಳೇ, ಎಲ್ಲರಿಗೂ ನಮಸ್ಕಾರ. ಬದ್ಮಾಶ್ ನೀನೇನು ಮೀಟ್ ಆದ್ವಿ. ಆಮೇಲೆ ಅಲ್ಲಿಂದ ನಮ್ಮ ಕಾಲೇಜಿಂದ ಹಂಗೆ ಅಲ್ಲಾಡ್ಸಂದ್ರ ಕೆರೆ ಲೇಕ್ ಸೈಡ್ ಬಂದ್ವಿ. ಇಲ್ಲಿ ಯಾವತ್ತೂ ನಾವು ನೋಡಿರ್ಲಿಲ್ಲ, ಇವತ್ತು ಫಸ್ಟ್ ಟೈಮ್ ನೋಡಿದ್ದು. ಈಟ್ ರಾಜ ಅಂತ ಐತೆ, ಕುಡ್ಕೊಂಡು ತಿನ್ಬೋದು. ಈಗ ಈಟ್ ರಾಜ ಅಂತ ಇದೆ. ಇದು ಎಲ್ಲರಿಗೂ ಗೊತ್ತು, ಆಲ್ರೆಡಿ ಫೇಮಸ್ ಆಗಿರುತ್ತೆ. ಅದೇ ಬ್ರಾಂಚ್ ಇಲ್ಲಿ ಓಪನ್ ಆಗಿತ್ತು ಒಂದು ಯಲಹಂಕದಲ್ಲಿ. ಇದು ಅದೇ ಈಟ್ ರಾಜ ಅಂದರೆ ಗೊತ್ತಲ್ಲ, ಈ ಫ್ರೂಟ್ಸ್ನ ಒಳಗಡೆ ಇರೋದು ಸ್ಟಫ್ನೆಲ್ಲ ತೆಗೆದ್ಬಿಟ್ಟು ಜ್ಯೂಸ್ ಮಾಡಿ ಅದನ್ನು ಹಾಕ್ಬಿಟ್ಟು ಜ್ಯೂಸ್ನ ಹಾಕಿ ಡೆಕೋರೇಷನ್ ಮಾಡಿ ಒಂದು ಸ್ವಲ್ಪ ಉಪ್ಪು ಖಾರ ಉದುರಿಸ್ಬಿಟ್ಟು ಫ್ರೂಟಲ್ಲೇ ಕೊಡ್ತಾರಲ್ಲ, ಅದೇನೆ. ತೋರಿಸ್ತೀನಿ ನೋಡಿ ಇವಾಗ ನಿಮಗೆ. ನೋಡಿ ಇಲ್ಲೇ ಕಾಣಿಸ್ತಿದೆ ನೋಡಿ, ಇದೇ ಈಟ್ ರಾಜ, ಇಲ್ಲೇ ಬಂದಿರೋದು ನೋಡಿ. ಇಲ್ಲಿ ಸೈಡಲ್ಲಿ ನೋಡಿದ್ರೇನೆ ಅಲ್ಲಾಡ್ಸಂದ್ರೆ ಕೆರೆ. ಮೊದ್ಲೆಲ್ಲ ಬೋಟಿಂಗ್ ಇತ್ತು ಗುರು. ಬೋಟಿಂಗ್ ಎಲ್ಲ ಯಲಹಂಕ ಕೆರೆ PU ದಲ್ಲಿ ಇದ್ದಾಗೆಲ್ಲ ಬೋಟಿಂಗ್ ಎಲ್ಲ ಹೋಗ್ತಿದ್ರಿ. ಸಕಾಲಾಗಿರ್ತಾ ಇತ್ತು ಗೊತ್ತಾ. ಚಿಂದಿ ಇದ್ರ ಹಿಸ್ಟ್ರಿ ಏನಾದ್ರು ಗೊತ್ತಾ ನಿನಗೆ? ಅಲ್ಲಾಡ್ಸಂದ್ರೆ ಕೆರೆ ಹಿಸ್ಟ್ರಿ ಬಗ್ಗೆ ಅಷ್ಟೊಂದೇನು ಗೊತ್ತಿಲ್ಲ ನಂಗೆ. ನಾನ್ ಸ್ಕೂಲಲ್ಲಿ ಇದ್ದಾಗ ಯೋಗ ಕ್ಲಾಸ್ಗೆ ಹೋಗ್ತಿದ್ದೆ. ಅವಾಗ ಇಂಟರ್ನ್ಯಾಷನಲ್ ಯೋಗ ಡೇ ಮಾಡೋರು. ಇದು 80 ಫೀಟ್ ರೋಡು ತೋರ್ಸ್ಕೊರು. ಇದು 80 ಫೀಟ್ ರೋಡು. ಇಲ್ಲೇ ಯೋಗನ ಇಲ್ಲೇ ಆರ್ಗನೈಸ್ ಮಾಡಿ ಎಲ್ಲಾನು ಇನ್ವೈಟ್ ಮಾಡಿ ಇಂಟರ್ನ್ಯಾಷನಲ್ ಯೋಗ ಡೇನ ಇಲ್ಲೇ ಸೆಲೆಬ್ರೇಟ್ ಮಾಡಿ ಹೋಗ್ತಾ ಇದ್ರಿ. ಮಾರ್ನಿಂಗ್ ಒಂದು 5 o'clock 6 o'clock ಹಂಗೇನೋ ಬಂದು ಸೆಲೆಬ್ರೇಷನ್ ಮಾಡಿ, ಅದೊಂದು ಮೆಮೊರಿ ನನಗೆ. ಇಲ್ಲಿ ನನ್ನ ಮೇಲೆ ಆಣೆ ಇಟ್ಟು ಬಂದ್ರೆ ಇಲ್ಲಿ ಈ ಪ್ಲೇಸಿಗೆ ಬಂದ್ರೆ ಅದೊಂದು ಮೆಮೊರಿ ಇದೆ. ಇಲ್ಲಿ ಯಾವತ್ತಾದ್ರೂ ಟ್ರೈ ಮಾಡಿದ್ಯಾ ಇಲ್ಲಿ ಈಟ್ ರಾಜದಲ್ಲಿ? ನೋಡಿದೀನಿ, ಟ್ರೈ ಮಾಡಿಲ್ಲ. ಇಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ರೆಡಿ ಎಲ್ಲ ವೈರಲ್ ಆಗಿತ್ತು. ಇದು ಮಲ್ಲೇಶ್ವರಂ ಅಲ್ಲಿ ಇದೆ ಅಂತಿದ್ದು. ಮಲ್ಲೇಶ್ವರಂ ಅಲ್ಲಿ ಇದೆ. 60 rupees ಅಂತ ಕರೆಕ್ಟ್. ನಾನು ರೀಲ್ಸ್ ಅಲ್ಲಿ ನೋಡಿರೋದು. ಐ ಥಿಂಕ್ ಜಾಸ್ತಿ ಫೇಮಸ್ ಗೋವಾ, ಜಾಸ್ತಿ ಫೇಮಸ್ ಅನ್ಕೊಂತೀನಿ ನಂಗೆ ಗೊತ್ತಿರೋಗೆ. ನಾನು ಯೂಟ್ಯೂಬ್ ಅಲ್ಲಿ ಆಮೇಲೆ ಇದೆಲ್ಲ ರೀಲ್ಸ್ ಗಳೆಲ್ಲ ನೋಡಿದೀನಿ. ಐ ಥಿಂಕ್ ಗೋವಾ ಇಸ್ ದಿ ಬೆಟರ್ ಚಾಯ್ಸ್ ಅನ್ಸುತ್ತೆ. ಟ್ರೈ ಮಾಡೋಣ, ಈಗ ಟ್ರೈ ಮಾಡಿ ನೋಡೋಣ. ಗುರು ಇದೇನ್ ಗೊತ್ತಾ? ಕೋಕೋ ಜಾಕ್ ತೋರ್ಸು ನೋಡಮ್ಮ. ಇದು ಕಾಂಬೋ ಇದೆ ಅಂತೆ. ಓಕೆನಾ? ಫಸ್ಟ್ ಕೋಕೋ ಜಾಕ್ ಕೊಟ್ಟಿದ್ದಾರೆ, ಆಮೇಲೆ ಪಪ್ಪಾಯ ಬನಾನಾ ಇದೆ, ಆಮೇಲೆ ಇನ್ನೊಂದ್ ಯಾವ್ದಿದೆ ನೋಡಲ್ಲೇ ಇದೆ. ತೋರ್ಸ ಅವ್ರಿಗೆ ಕಾಂಬೋ ನೋಡು. ಕಾಂಬೋ ಇಲ್ಲಿ. ಲಾಸ್ಟ್ ಒಂದು ಚೀಕು. ಓಕೆನಾ? ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಕೊಡ್ತಾರೆ, ಅದಾದ್ಮೇಲೆ ಚಿಕ್ಕು ಕೊಡ್ತಾರೆ. ಅದಕ್ಕೆ ನೀವು 120 rupees, ನಾನು 60 rupees. ಓಕೆನಾ? ಅದ್ ಆಮೇಲೆ ಎಕ್ಸ್ಪ್ಲೈನ್ ಮಾಡೋ. ಬನ್ನಿ, ವಿಷಯ ಏನ್ ಗೊತ್ತಾ ಇದ್ರಲ್ಲಿ? ಈ ತರ ಏನ್ ಮಾಡ್ತಿದ್ರಲ್ಲ ನಾವು, ಈ ಬೆಕ್ಕುಗಳಿಗೆ ಹಾಲಿಡ್ತಿದ್ರು, ನಾವುಗಳೇ ತಗೊಂಡ್ ಕುಡಿಯಂಗ ಆಗ್ಬಿಟ್ಟಿದೆ. ಕ್ಲೀನ್ ಆಗಿ ನೋಡು, ಟೇಸ್ಟ್ ಹೇಗಿದೆ ನೋಡ್ಬಿಟ್ಟು ತಿನ್ನೋದಲ್ಲ, ಮತ್ತೆ ಕುಡಿ. ನಾವು ಒಳಗಡೆ
ಈಗ 1 ಮಂತ್ ಬ್ಯಾಕ್ ಇಂದ ಇಟ್ಟಿದಾರಂತೆ. ಇವೆಂಟ್ಸ್ ಏನಿದ್ರೆ ಇರಲ್ಲಂತೆ. ಒಟ್ನಲ್ಲಿ ಚೆನ್ನಾಗಿದೆ. ಚೆನ್ನಾಗಿದಾ? ಚೆನ್ನಾಗಿದೆ. ಸರಿ, ಇವಾಗ ನಮ್ದು ಪ್ರಾಡಕ್ಟ್ ಇಲ್ಲ ಐತ್ ನೋಡು ಇಲ್ಲಿ. ಸಿಗ್ನೇಚರ್, ನಮ್ದು ಸಿಗ್ನೇಚರ್. ಈ ರಾಜ್ಯದಲ್ಲಿ ಸಿಗ್ನೇಚರ್ ಅಂದ್ರೆ ಗೋವಾದು. ಅವ್ರು ಕೇಳ್ದೆ, ಅವ್ರು ಅದೇ ಅಂದ್ರು ಗೋವಾನೇ ಫೇಮಸ್ ಅಂತೆ. ನೋಡಿ ಇದ್ರಲ್ಲೆಲ್ಲ ಯಾವ್ಯಾವ ರೀತಿ ಇದು ನೋಡಿ, ಒಂಥರ ಡಿಸೈನ್ ಕೊಟ್ಟಿದ್ದಾನೆ. ಇದ್ರ ಒಳಗಡೆ ಜ್ಯೂಸ್ ಹಾಕಿದ್ದಾನೆ. ಇನ್ನೊಂದ್ ರೌಂಡ್ ಇರುತ್ತಂತಮ್ಮ, ಇದು ಖಾಲಿ ಆದ್ಮೇಲೆ ಇನ್ನೊಂದ್ಸತಿ ಫಿಲ್ ಮಾಡ್ಕೊಡ್ತಾನಂತೆ. ನೋಡಿ ಫ್ರೆಂಡ್ಸ್, ನಾನು ಸಿಗ್ನೇಚರ್ ಅನ್ಬಿಟ್ಟು ಟ್ರೈ ಮಾಡ್ತಾ ಇದೀನಿ. ಎಲ್ಲ ಒಂಚೂರು ನನ್ ಮೇಲೆ ಆಣೆ ಇಟ್ಟಳು. ನನ್ ಮೇಲೆ ಆಣೆ ಇಟ್ಟಳು. ಕ್ಲೀನ್ ಆಗಿ ಒಂದ್ ರೊಟೇಟ್ ಹೋಗ್ಬಿಡಣ. ನೋಡು ಗೋವಾ ನೋಡೋದು ಸೈಡಲ್ಲಿ ಏನ್ ಹಾಕಿದ್ದಾರೆ, ಉಪ್ಪು ಖಾರ ಹಾಕಿದ್ದಾರೆ. ಉಪ್ಪು ಖಾರ ಎಲ್ಲ ಮೆಚ್ಕೊಂಡಿದ್ದಾರೆ. ಸೈಜು ಸರಿಯಾಗಿ ಐತೆ. ಇದಕ್ಕೆ 60 ರೂಪೀಸ್ ಅಂತೆ. ನೋಡೋಣ, ಓಪನ್ ಮಾಡ್ಬಿಡೋಣ. ಓಹೋ ಜಿಗ್ ಜಿಗ್ ಜಿಗ್. ಒಂದ್ಸಲ ಇದನ್ನ ಟೇಸ್ಟ್ ಮಾಡಿ ನೋಡೋಣ. ಅಂತ ಎಲ್ಲ ಬಿಲ್ಡಪ್ ಕೊಡಲ್ಲ. ನಮ್ಮ ಮನೆ ಹತ್ರನೇ ಬೇಜಾನು ಚೇಪನ್ ಮರಗಳವೆ. ಏನಂದ್ರೆ ಹೊಸದಾಗಿ ಇಲ್ಲಿ ಟ್ರೈ ಮಾಡಿಲ್ಲ, ಮಾಡೋಣ ಅಂತ ಮಾಡ್ತಾ ಇರೋದು. ನೋಡೋಣ ಹೇಗಿದ್ಯಪ್ಪ ಗುರು? ದೊರೆ ಇನ್ನೊಂದ್ ಸಿಗ್ತಾ ಉಂಟು. ಅಂದ್ರೆ ಫುಲ್ಲು ತೆಳ್ಳಗಿಲ್ಲ, ಸ್ವಲ್ಪ ಗಟ್ಟಿಗೆ ಮಂದ ಇದೆ. ಸ್ವೀಟ್ ಜಾಸ್ತಿ ಇಲ್ಲ, ಖಾರ ಕಡಿಮೆನೂ ಇಲ್ಲ, ಸಪ್ಪೇನೂ ಇಲ್ಲ, ಎಲ್ಲ ಕರೆಕ್ಟ್ ಆಗೈತೆ. ಚೆನ್ನಾಗಿದೆ ಒಂದ್ ರೇಂಜಿಗೆ. ಇದನ್ ಕಡ್ಕೊಂಡು ವರ್ತ್ ಅಂದ್ರೆ ಇನ್ನೂ ಒಂದ್ಸಲ ಕೊಟ್ರೆ ವರ್ತು. ಬರೀ ಇಷ್ಟಕ್ ಮಾತ್ರ ಇದ್ರೆ ಇದು ವರ್ತ್ ಅಲ್ಲ. ಏನ್ ಗುರು ಇದು ಬರೀ ಇಷ್ಟಕ್ಕೇನೆ? ಕಡ್ಕೊಂಡ ತಕ್ಷಣ ಹೆಂಗ್ ಬರ್ತೈತೆ ನೋಡು. ಇದನ್ನ ಕುಡ್ದ್ಬಿಟ್ಟು ಇನ್ನೊಂದ್ ರೌಂಡ್ ಅದ್ ಕುಡ್ದ್ಬಿಟ್ಟು ಕೊಡ್ಗುರು. ಆಮೇಲೆ ಅಷ್ಟೇ, ಫಸ್ಟ್ ಕುಡಿದ್ಬಿಟ್ರೆ ಆಮೇಲೆ ಇನ್ನೊಂದ್ ರೌಂಡ್ ಸಿಗಲ್ಲ. ಆಮೇಲೆ ಕೊಡ್ತಾ ನಿಂಗೆ ಚಿಪ್ಪಲ್ಲಿ ಕುಡಿಕಂಡ. ಖಾಲಿ ಮಾಡ್ದ? ಇಲ್ಲ ಗುರು, ಅದೊಂಚೂರು ಬಿಡ್ತೀನಿ. ಬೇಕಾದ್ರೂ ಮಿಗಿಸ್ತದೆ, ನೀನು ಅಷ್ಟು ಮಿಗಿಸಿಲ್ವಲ್ಲ. ನೋಡಿ ಇವಾಗ ಇನ್ನೊಂದು ರೌಂಡ್ ಐತೀನಿ ಗುರು. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹೋಗು ತಗೋ. ನಾನ್ ಗೊತ್ತಿಲ್ದಿರ ಅರ್ಧ ಕಡ್ದ್ಬಿಟ್ಟೆ. ಕಡ್ದಿರ್ಲಿಲ್ಲ ಅಂದಿದ್ರೆ ಚೆನ್ನಾಗಿರೋದು. ಯಾವ್ದೋ ಗಿಳಿ ಎಣ್ಣೆ കിളിയേ കിളിയേ മണി മണി മേഘത്തോപ്പിൽ ഒരു മഴവില്ലാൻ പോകും മഴ. ಅರ್ಧ ಕಡ್ದ್ಬಿಟ್ಟಿದ್ದೀನಣ್ಣ. ಆತರ ಬಿಟ್ರೆ ಆಂಜನೇಯ ಆರೇಳು ಒಂದ್ಸತಿ ಕವ್ರ್ಬಿಟ್ಟವನೆ. ಹೋಗ್ ಕೂತ್ಕೋ. ಹುಷಾರ್ ಬೀಳ್ಸ್ಕಿಲ್ಸಿ ಅಣ್ಣ. ಅವಾಗ್ಲೆಲ್ಲ ಚೆಲ್ದ. ಹೊಸದ್ ಇದ್ಯಾವ್ದು ಇದೆ, ಇದಕ್ಕೊಂಚೂರು ಇಂಟ್ರೊಡಕ್ಷನ್ ಕೊಡು. ಇದ್ರ ಜೊತೆ ಇನ್ನೊಂದು ಇದೆ ಅಮ್ಮ. ಇದು ಬಂದ್ಬಿಟ್ಟು ಪಪ್ಪಾಯ ಮತ್ತೆ ಬನಾನಾ ಎರಡು ಮಿಕ್ಸ್ ಆಗಿದೆ. ಅಯ್ಯಯ್ಯಪ್ಪ, ಟೇಸ್ಟ್ ಮಾತ್ರ ಅಲ್ಟಿಮೇಟ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಕುಡ್ದು ಕಲ್ದೋಗ್ಬಿಡ್ತಾನೆ. ಓಕೆ, ಪರವಾಗಿಲ್ಲ. ಇನ್ನೊಂದು ಇದೆಯಲ್ಲ, ಅದು ನೋಡುವ ಹೇಗಿರುತ್ತೆ ಅಂದ್ಬಿಟ್ಟು ಫೈನಲ್ ಟಚ್ ಹೆಂಗ್ ಕೊಡ್ತಾರೆ. ಕೊಡಿ. ಕುಡಿಲ್ಲ ಇದು? ಕುಡಿ. ಬರ್ತಾರಾಗಿದೆ. ಜ್ಯೂಸ್ ಕುಡಿದ್ಯಾ? ಕುಡಿ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಕುಡಿ ಜ್ಯೂಸ್. ಬರಬಾ ತಡಿಯೋ ಬಾರ ಸರದಾರ. ಚೇಸ್ ಮಾಡು. ಚೇರ್ಸ್ ಮಾಡ್ಬಿಟ್ಟು ಆಮೇಲೆ ಕುಡಿ. ಜ್ಯೂಸ್ ಕುಡಿತೀಯ ಅದೊಂಥರ ಕಾಣಿಸ್ತಾನೆ ಇಲ್ಲ ಅಲ್ಲಿ. ನೋಡು, ಕಾಣಿಸ್ತಾಯ್ತಾ? ಮುಂದೆ ಕುಡಿಯೋ, ಮುಂದೆ ಚೇಸ್ ಮಾಡೋಣ.
ಬಿಡ ಏನಾಗಲ್ಲ ಅಲ್ಲಿ ಸಾಕು ಮಾಡ್ಬೇಕು. ಚೇಸ್ ಟು ಈಟ್ ರಾಜ. ಕಡ್ಕೊಂಡು ತಿನ್ಬೋದು. ಕಡ್ಕೊಂಡು ತಿನ್ಬೋದಲ್ಲ, ಕಡ್ಕೊಂಡು ತಿನ್ಲಿ ಅಂತಾನೆ ಕೊಟ್ಟಿರೋದಂಗೆ. ಮೂತಿ ಎಲ್ಲ ದೇವರನ್ನೇ ಉರಿ ಎತ್ಕೊಂಡ್ಬಿಡ್ತೈತೆ ಜೊತೆಗೆ. ಇವನೇ ಬೆಕ್ಕಿನ ಮರಿತಾರ ಬಟ್ಲಾಕ್ ಹಾಕೊಂಡು ಕುಡಿಯೋದು ಕಲ್ಬೇಕು. ನನಗೆ ನಾನೇ ಮನೆ ತಿನ್ಕೊಂತೀನಿ. ಸೆಲ್ಫ್ ರೆಸ್ಪೆಕ್ಟ್ ಅವನೇ ಲೂಸ್ ಮಾಡ್ಕೊಂತವನೆ. ಕಡ್ಕೊಂಡು ತಿನ್ನೋಷ್ಟೊತ್ತಿಗೆ ಸ್ಪೆಕ್ಸು ಮೂಗು ಎಲ್ಲ ಹೋಗ್ಬಿಡ್ತೈತೆ, ಖಾರ ಹತ್ಕೊಂಡ್ಬಿಡ್ತೈತೆ. ಏನದು ಮೂಗೆಲ್ಲ ಮೆದಿಸ್ಕೊಂಡ್ಬಿಟ್ಟಿದ್ಯಲ್ಲೋ, ಅಯ್ಯೋ. ಹತ್ರದ ಈ ಹಿಂದಗಡೆ ಐತಲ್ಲ ಇಲ್ಲಿ ಫೋಟೋ, ಈ ಫೋಟೋದಲ್ಲಿ ಇರೋನ್ನೆಲ್ಲ ನಾನು ನೋಡಿದ್ದೀನ, ತೋರಿಸ್ತೀನಿ ನೋಡಿ. ಟಿಕೆಟ್ ಪ್ಲೀಸ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬದ್ಮಾಶ್ ನೀನೇನು? ಯಾ, ಇದು ನನ್ನ ರಿಯಾಲಿಟಿ. ಅದು ಜಸ್ಟ್ ಮೈ ಬಿಲ್. ಬಡ್ಡಿ ಮಗ. ನಾವೇನು ಪ್ರಮೋಷನ್ ಮಾಡ್ತಾ ಇಲ್ಲ. ಪ್ರಮೋಷನ್ ಮಾಡ್ತಾ ಇದೀಯ ಮಚ್ಚ? ಇಲ್ಲಮ್ಮ, ಚಾನ್ಸೇ ಇಲ್ಲ, ನೋ ವೇ. ಸುಮ್ಮನೆ ಮಾಡ್ತಾರೆ. ನೋವೇ ಚಾನ್ಸ್ ಇಲ್ಲ. ಆಪೋಸಿಟ್ ಬಿಸಿಲು ಹೆಂಗ್ ಹೊಡಿತೈತೆ ನೋಡಿ ಮಕ್ಕಳಿಗೆ. ಸನ್ ಕಿಸ್ಡ್. ನಿನಗೆ ಇನ್ನೂ ಇಲ್ಲ, ನನಗಷ್ಟೇ ಬೆಳ್ಳಕ್ಕಿರೋ ನೋಡಿ ಹೆಂಗ್ ಕಾಣಿಸ್ತೀನಿ. ಕಣ್ಣೇ ಬಿಡಕ್ಕಾಗ್ತಾ ಇಲ್ಲ ಗುರು. ಪಾಪ ತಿಂದಿದ್ದಾಯ್ತು. ಯಾರೋ ಪಾಪ ಅವರು ಬ್ಲೂಟೂತಲ್ಲಿ ಮಾತಾಡ್ತಾವ್ರೆ, ಎಲ್ಲ ನನ್ನ ಕಡೆ ತಿರ್ಕೊಂಡು ಮಾತಾಡ್ತಾ ಇದ್ರು. ಸೊ ತಿಂದಿದ್ದಾಯ್ತು. ಚೆನ್ನಾಗಿತ್ತಲ್ಲ? ಹಾಂ ಗುರು, ಚೆನ್ನಾಗಿತ್ತು. ಹೊಸ್ದಾಗಿ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ಇವಾಗ ಇನ್ನೂ ಒಂದು ಏನಾದರೂ ಹೊಸ್ದಾಗಿ ಟ್ರೈ ಮಾಡೋಕೆ ಹೋಗ್ತೀವಿ. ಅದನ್ನ ಇನ್ನೊಂದು ಸೆಪ್ರೇಟ್ ವ್ಲಾಗಲ್ಲಿ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಈಟ್ ರಾಜ, ತಿನ್ನಿ, ಖುಷಿಯಾಗಿರಿ ರಾಜ. ಬರೋಣ, ಹೋಗ್ ಬಾ. ಬರೋಣ, ಹೋಗ್ಬಿಟ್ ಬಾ, ಬಾಯ್. ಓಕೆ ಫ್ರೆಂಡ್ಸ್, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹಿಂಗೆ ಹೊಸದಾಗಿ ಏನಾದರೂ ಅಂತ ಅಂತೀನಿ ಬೇರೆ. ಓಕೆ ಫ್ರೆಂಡ್ಸ್, ನಮ್ಗೆ ಇಷ್ಟ ಆಯಿತು. ನಿಮಗೂ ಏನಾದರೂ ಇಷ್ಟ ಆಗಿದ್ದರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈಟ್ ರಾಜ್ಯದಲ್ಲಿ ಜ್ಯೂಸ್ ಟ್ರೈ ಮಾಡಬೇಕು ಅಂದ್ರೆ ಬಂದು ಟ್ರೈ ಮಾಡಿ, ಚೆನ್ನಾಗಿರುತ್ತೆ.